ಖಮೇನಿ ಹತ್ಯೆ ಬಳಿಕ ಈಗ ಇರಾನ್ ಏನಿದೆ ರೊಚ್ಚಿಗೆದಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಡ್ರೋನ್ ದಾಳಿ ಮಾಡಲಾಗ್ತಾ ಇದೆ. ಈಗಾಗಲೇ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆ ಆಗಿದೆ. ಅಧಿಕೃತವಾಗಿ ಇರಾನ್ ಸರ್ಕಾರವೇ ಘೋಷಣೆ ಮಾಡಿರೋದು. ಇದರ ಬೆನ್ನಲ್ಲೇ ಪ್ರತೀಕಾರದ ರೀತಿ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ಸೇನೆ ಏನಿದೆ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಪ್ರಮುಖ ನಗರಗಳ ಮೇಲೆ ಡ್ರೋನ್ ದಾಳಿ ಆಗ್ತಿದೆ. ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ ಇರಾನ್ ಸೇನೆ. ಇರಾನ್ಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಟು ಎಚ್ಚರಿಕೆ ಅಂತಾನೆ ಹೇಳಬಹುದು. ಟ್ರಂಪ್ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ದಾಳಿಗೆ ನಿರ್ಧರಿಸಿದ್ರೆ ಊಹಿಸಲಾಗದ ಹೊಡೆತ ಫಿಕ್ಸ್ ಇರುತ್ತೆ. ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ಪ್ರತಿ ದಾಳಿಯನ್ನ ಮಾಡ್ತೀವಿ. ಹಿಂದೆಂದು ನೀವು ನೋಡದ ರೀತಿ ದಾಳಿಯನ್ನ ಮಾಡ್ತೀವಿ. ಆ ದಾಳಿಯನ್ನ ನೀವು ಎದುರಿಸಬೇಕು. ನೀವೇನಾದ್ರೂ ಪ್ರತಿ ದಾಳಿಗೆ ಪ್ರತೀಕಾರಕ್ಕೆ ನಿರ್ಧಾರವನ್ನ ಮಾಡಿದ್ರೆ ಊಹಿಸಲಾಗದ ಹೊಡೆತ ಫಿಕ್ಸ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಬೇಕು ಅಂತ ನಿಟ್ಟಿನಲ್ಲಿ ಖಮೇನಿ ಹತ್ಯೆಯಾದ್ರೂ ಪರವಾಗಿಲ್ಲ, ನಾವು ಈ ಯುದ್ಧವನ್ನ ಮುಂದುವರಿಸ್ತೀವಿ ಅಂತ ಹೇಳಿಕೊಂಡು ಇರಾನ್ ಹೇಳ್ತಾ ಇದೆ. ಇದ್ರ ಬೆನ್ನಲ್ಲೇ ಖಮೇನಿ ಹತ್ಯೆ ಬಳಿಕ ಈಗ ಪ್ರತಿದಾಳಿ ಆಗ್ತಿದೆಯಲ್ಲ, ಈ ದಾಳಿಯನ್ನ ನೀವು ನಿಲ್ಲಿಸಬೇಕು. ಇನ್ ಕೇಸ್ ನೀವೇನಾದ್ರೂ ನಿಲ್ಲಿಸದಿದ್ರೆ ಊಹೆ ಮಾಡೋಕ್ಕೂ ಆಗದ ರೀತಿ ಆ ರೀತಿ ನಾವು ಪೆಟ್ಕೊಡ್ತೀವಿ, ಬಹುದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಬಲ ದೇಶಗಳ ನಡುವೆ ಮಹಾಯುದ್ಧ ಆಗುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಚಿಕ್ಕಬಳ್ಳಾಪುರದ ಅಲಿಪುರಕ್ಕಿದೆ ಇರಾನ್ನ ಖಮೇನಿ ಲಿಂಕ್. ಇರಾನ್ನೊಂದಿಗೆ ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕ ಏನಿದೆ ಯುದ್ಧವನ್ನ ಮಾಡ್ತಾ ಇದೆ. ಮಹಾಯುದ್ಧವೇ ನಡೆಯುವಂತ ಲಕ್ಷಣಗಳು. ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯ ಹತ್ಯೆಯಾಗಿದೆ. ಬೆಳಗ್ಗೆ ಅಷ್ಟೇ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಟ್ರೂತ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಇರಾನ್ನಲ್ಲಿ ನಾಗರಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡು ಭಾವುಕರಾಗಿದ್ದಾರೆ. ಖಮೇನಿಯ ಫೋಟೋ ಹಿಡ್ಕೊಂಡು ಇರಾನಿನ ಕೆಲ ನಾಗರಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಟೆಹರಾನ್ನಲ್ಲಿ ನಾಗರಿಕರೇನಿದ್ದಾರೆ ಇರಾನ್ನ ಧ್ವಜ ಖಮೇನಿ ಫೋಟೋ ಹಿಡಿದು ಜೈಕಾರ ಹಾಕ್ತಿದ್ದಾರೆ. ಒಂದ್ ಕಡೆ ಖಮೇನಿಯ ಸಾವಿಗೆ ಒಂದಷ್ಟು ಜನ ಸಂತಸವನ್ನು ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವರು ಏನಿದ್ದಾರೆ ಇಸ್ರೇಲ್ ಅಮೆರಿಕ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಮೆರಿಕ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನ ಮಾಡಲಾಗ್ತಾ ಇದೆ. ಖಂಡಿಸ್ತೀವಿ ನಾವಿದನ್ನ ಅಂತ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು. ಏನು ತಪ್ಪಿದಿರುವಂತಹ ನಾಗರಿಕರ ಸಾವಾಗ್ತಿದೆ, ಇದನ್ನೆಲ್ಲ ನಾವು ಖಂಡಿಸ್ತಿದ್ದೀವಿ ಅಂತ ಹೇಳ್ಕೊಂಡು ರಾಯಭಾರಿ ಕಚೇರಿ ಎದುರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ಟೆಹರಾನ್ನ ವಿವಿ ಬಳಿ ಯಾವ ರೀತಿ ಜನರು ಜಮಾಯಿಸಿದ್ದಾರೆ ಅಂತ. ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಾರೆ. ಈ ಒಂದು ಇರಾನ್ನಲ್ಲಿ ಎರಡು ಗುಂಪುಗಳಿದೆ. ಅಂದ್ರೆ ಒಂದು ಖಮೇನಿಯ ಸಪೋರ್ಟ್ ಆಗಿ ನಿಂತಹ ಕೆಲ ನಾಗರಿಕರು, ಇನ್ನೊಂದು ಖಮೇನಿ ಅವರ ಸರ್ವಾಧಿಕಾರಿ ಧೋರಣೆ ಆಗ್ತಿಲ್ಲ ನಮಗೆ ತಡ್ಕೊಳ್ಳೋಕೆ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ನ ಸರ್ಕಾರದ ವಿರುದ್ಧವೇ ತೊಳೆತಟ್ಟಿ ನಿಂತವರ ಒಂದು ಗುಂಪಿತ್ತು. ಸದ್ಯಕ್ಕೆ ಈಗ ಏನಾಗಿದೆ, ಇಸ್ರೇಲ್ನ ಕೆಲ ನಾಗರಿಕರು ಟೆಹರಾನ್ ವಿವಿ ಬಳಿ ಜಮಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಆದಷ್ಟು ಬೇಗ ವಿಶ್ವಸಂಸ್ಥೆಯಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಬೇಕು. ಸಾಕಷ್ಟು ಆಸ್ತಿಪಾಸ್ತಿಗಳು ಜೀವಹಾನಿಯಾಗಿದೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ದೇಶ ಬೂದಿ ಆ ರೀತಿ ಆಗಿ ಹೋಗ್ಬಿಡತ್ತೆ. ಸೊ ಹಾಗಾಗಿ ದಯವಿಟ್ಟು ವಿಶ್ವಸಂಸ್ಥೆಯವರಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಬೇಕು. ಯಾಕಂದ್ರೆ ಇರಾನ್ನಲ್ಲಿ ಒಂದ್ ಕಡೆಯಲ್ಲಿ ನಾವು ಯುದ್ಧ ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ, ಈತ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ನಾವು ಕೂಡ ಯುದ್ಧ ನಿಲ್ಲಿಸಲ್ಲ, ಊಹೆ ಮಾಡಿದ ರೀತಿಯಲ್ಲಿ ನಾವು ಪೆಟ್ಟನ ಕೊಡ್ತೀವಿ ಅಂತ ಹೇಳ್ಕೊಂಡು ಅಮೆರಿಕ ಹೇಳ್ತಾ ಇದೆ. ಚಿಕ್ಕಬಳ್ಳಾಪುರದ ಅಲಿಪುರಕ್ಕಿದೆ ಇರಾನ್ನ ಖಮೇನಿಯ ಲಿಂಕ್. ಇರಾನ್ನೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ ಈ ಚಿಕ್ಕಬಳ್ಳಾಪುರದ ಅಲಿಪುರದ ಜನರು. ಗ್ರಾಮದಲ್ಲಿ ಖಮೇನಿ ಹೆಸರಲ್ಲಿ ಆಸ್ಪತ್ರೆ ಕೂಡ ಅಲ್ಲಿನ ಜನರು ಕಟ್ಟಿಸಿದ್ದಾರೆ. ಅಲ್ಲಿನ ಗ್ರಾಮಸ್ಥರಿಗೆ ಖಮೇನಿ ಅಂದ್ರೆ ಬಹಳ ಅಭಿಮಾನ, ಫಾಲೋವರ್ಸ್ ಕೂಡ ಆಗಿರ್ತಾರೆ. 1986ರಲ್ಲಿ ಅಲಿಪುರಕ್ಕೆ ಅಯತುಲ್ಲಾ ಖಮೇನಿ ಭೇಟಿಯನ್ನು ಕೊಟ್ಟಿರ್ತಾರೆ ಮೊಟ್ಟ ಮೊದಲ ಬಾರಿಗೆ. ಅದೇ ಫಸ್ಟ್ ಅದೇ ಲಾಸ್ಟ್. ಅಲಿಪುರದ ಬಹುತೇಕ ಜನ ಇರಾನ್ನಲ್ಲೂ ಕೂಡ ವಾಸವಿದ್ದಾರೆ. ಇಲ್ಲಿನ ಜನ ಉನ್ನತ ವ್ಯಾಸಂಗ ಉದ್ಯೋಗ ಎಲ್ಲವೂ ಕೂಡ ಮಾಡ್ತಿದ್ದಾರೆ. ಅಲ್ಲಿ ಗಮನಿಸ್ತಾ ಹೋಗಬಹುದು. ಈ ಅಲಿಪುರ ಮತ್ತು ಇರಾನ್ಗೆ ಒಂದ್ ರೀತಿ ನಂಟಿರೋದು. ಯಾಕಂದ್ರೆ ಅಲಿಪುರದಲ್ಲಿ ಖಮೇನಿ ಹೆಸರಲ್ಲಿ ಒಂದು ಹಾಸ್ಪಿಟಲ್ ಕೂಡ ಓಪನ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಅಲಿಪುರದಲ್ಲಿ ಅಲ್ಲಿನ ಗ್ರಾಮಸ್ಥರು ಖಮೇನಿಯನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಈಗ ಖಮೇನಿಯ ಹತ್ಯೆ ಆಗಿದೆ.
ಕಂಬನಿ ಮಿಡಿತಾ ಇದ್ದಾರೆ. ಸಾವಿಗೆ ಸಂತಾಪವನ್ನು ಸೂಚಿಸಲಾಗಿದೆ. ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. और इस्राइल में आज का दिन बिल्कुल कयामत से कम का दिन नहीं है। जो मजलूमों की हिमायत में बुलंद करने वाली आवाज, नमाज़े शब वालों, जहां हमें मुसीबत का एहसास है, इंसान है, लेकिन उसी जगह पे फिर हम ಈ ಪ್ರಪಂಚದ ಹ್ಯುಮ್ಯಾನಿಟಿ ಐಡಲ್ ಆದಂಥ ಕಾಮನಿಸ್ಟ್ ಆಗಿ ಕೊಲೆ ಮಾಡಿದಂಥ ಅಮೆರಿಕ ಮತ್ತು ಇಸ್ರಾಯಿಲ್ ದಾಳಿ ಮಾಡಿ ಮೇಲೆ ಇವರು ಸತ್ತೋಗಿದ್ದಾರೆ, ಹೀರೋ ಆಗಿದೆ. ಟೆರರಿಸ್ಟ್ ಅಟ್ಯಾಕ್ ಆಗಿದಂಥ ಅಮೆರಿಕ ಮತ್ತು ಇಸ್ರಾಯಿಲ್ ಇವರು ಇಡೀ ಪ್ರಪಂಚಕ್ಕೆ ಒಂದು ಐಡಲ್. ನಾಟ್ ಎ ಶಿಯಾ ಕಮ್ಯುನಿಟೀಸ್, ನಾಟ್ ಎ ಆ ಕಮ್ಯುನಿಟಿ ಅಲ್ಲ, ಇನ್ಸಾನ್ ಹ್ಯುಮ್ಯಾನಿಟಿಗೆ ಕೆಲಸ ಮಾಡುವಂಥ ವ್ಯಕ್ತಿ ಇವರು. ಇಡೀ ಲೈಫ್ ಕೊಟ್ಟಿರೋದು ಫಾರ್ ಹ್ಯುಮ್ಯಾನಿಟಿಗೆ ಅಷ್ಟೇ. ಇನ್ನು ಬಿಟ್ಟರೆ ಇವರು ಕೊಟ್ಟಿರೋಂಥ ಮೆಸೇಜ್ ಏನು, ಏನಾದ್ರೂ ಆಗಲಿ ಈ ಪ್ರಪಂಚಕ್ಕೆ ಒಳ್ಳೆ ವಾತಾವರಣ ಇರ್ಬೇಕಂತೆ ಇಷ್ಟು ದಿವಸ ಕಷ್ಟಪಟ್ಟಂತ ಕಮ್ಯುನಿಸ್ಟ್ ಸಾಧ್ಗೆ ಇವತ್ತು ಈ ಟೆರರಿಸ್ಟ್ ಆದಂತ ಅಮೆರಿಕ, ಇಸ್ರಾಯಿಲ್ ಹಾಗೂ ಕೆಲವು ಅರಬ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಇದೆ ಇದ್ರಲ್ಲಿ. ಯಾಕಂದ್ರೆ ಅರಬ್ ಕಂಟ್ರೀಸ್ ಆದಂತ ಬರೀ ಹೆಸರಷ್ಟೇ ಅವ್ರು ಇರೋದು, ಕೆಲಸ ಏಜೆಂಟ್ ಆಗಿ ಮಾಡ್ತಾರ ಅವರು ಇಸ್ರಾಯಿಲ್ಗೆ ಮಾತ್ರ ಅಷ್ಟೇ. ನಾವು ಏನು ಹೇಳಕ್ಕಾಗಲ್ಲ, ಅಷ್ಟು ವಾತಾವರಣ ಆಗಿದೆ. ಅಲಿಪುರದಲ್ಲಿ 3 ದಿವಸ ಕ್ಲೋಸ್ ಮಾಡಿದ್ದಾರೆ ಅಂಗಡಿಗಳೆಲ್ಲ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಮಹಾಯುದ್ಧವೇ ನಡೀತಾ ಇದೆ. ಈ ಸಂದರ್ಭದಲ್ಲಿ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಾಗಲಕೋಟೆಯ ವಿದ್ಯಾರ್ಥಿ ಧ್ರುವ ಹೊಕ್ರಾನಿ. ದುಬೈನಲ್ಲಿ ಸಿಲುಕಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಈ ಬಾಗಲಕೋಟೆಯ ವಿದ್ಯಾರ್ಥಿ. ದುಬೈನ ಮಿಡ್ಲೆಸೆಕ್ಸ್ ವಿವಿಯಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಿನಿಂದಲೂ ಕೂಡ ದುಬೈನಲ್ಲೇ ಧ್ರುವ ಓದ್ತಾ ಇರೋದು. ಸದ್ಯ ಹಾಸ್ಟೆಲ್ ರೂಮ್ನಲ್ಲಿ ವಿದ್ಯಾರ್ಥಿ ಧ್ರುವ ತಂಗಿದ್ದಾರೆ. ಯುದ್ಧದ ವಾತಾವರಣ ಹಿನ್ನೆಲೆಯಲ್ಲಿ ಹೊರಗೆ ಬಾರದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸುರಕ್ಷಿತ ಸ್ಥಳದಲ್ಲಿರುವ ಬಾಗಲಕೋಟೆ ವಿದ್ಯಾರ್ಥಿ ಧ್ರುವ ಈಗ ಸೇಫ್ ಝೋನ್ ಅಲ್ಲಿ ಇದ್ದಾರೆ. ಅಂದ್ರೆ ಅವರು ಈಗಾಗಲೇ ಇದ್ದಂತಹ ಹಾಸ್ಟೆಲ್ ರೂಮ್ ನಲ್ಲೇ ಇದ್ದಾರೆ. ಅಲ್ಲಿಂದ ಹೊರಗಡೆ ಬರಬೇಡಿ ಅಂತ ಹೇಳ್ಕೊಂಡು ಅಲ್ಲಿಂದ ಮಿನಿಸ್ಟ್ರಿ ಕೂಡ ಒಂದಷ್ಟು ಅಡ್ವೈಸ್ ಅನ್ನ ಕೊಟ್ಟಿದೆ. ಅಂದ್ರೆ ಯಾವಾಗ ಒಂದು ಕ್ಷಿಪಣಿ ಬರುತ್ತೆ ಆ ಸಂದರ್ಭದಲ್ಲಿ ಒಂದು ಸೈರನ್ ಅನ್ನ ಮೊಳಗಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಅದರ ಅರ್ಥ ಏನಪ್ಪಾ ಅಂತಂದ್ರೆ ನೀವು ಅನಗತ್ಯವಾಗಿ ಹೊರಗಡೆ ಓಡಾಟ ಮಾಡೋದು ಬೇಡ, ನಿಮ್ಮ ಸೇಫ್ ಅಲ್ಲಿ ನೀವು ಇದ್ಬಿಡಿ, ಆದಷ್ಟು ಸೇಫ್ ಝೋನ್ ಅನ್ನ ನೀವು ಆದಷ್ಟು ಮೇಂಟೈನ್ ಮಾಡಬೇಕು ಅಂತ ಒಂದಷ್ಟು ಮಿನಿಸ್ಟ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ದುಬೈನಲ್ಲಿ ಸಿಲುಕಿದ್ದಾರೆ ಕನ್ನಡಿಗ ಟೆಕ್ಕಿ. ಬಾಗಲಕೋಟೆ ಮೂಲದ ಟೆಕ್ಕಿ ಗಿರೀಶ್ ದುಬೈನಲ್ಲೇ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಟೆಕ್ಕಿ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿಂದ ಪ್ಯಾರಿಸ್ಗೆ ಈ ಗಿರೀಶ್ ಹೊರಟಿರ್ತಾರೆ. ಸೊ ಆನ್ ದ ವೇ ದುಬೈ ಏರ್ಪೋರ್ಟ್ನಲ್ಲಿ ಒಂದು ಸ್ಟಾಪ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ದುಬೈ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ ದುಬೈನಿಂದ ಯಾವ ಕಡೆಗೂ ಕೂಡ ಈಗ ಫ್ಲೈಟ್ಗಳು ಹೋಗ್ತಿಲ್ಲ. ಕೆಲಸದ ನಿಮಿತ್ತ ನಿನ್ನೆ ಪ್ಯಾರಿಸ್ಗೆ ಗಿರೀಶ್ ಹೊರಟಿದ್ದಾರೆ. ಬೆಂಗಳೂರಿನಿಂದ ಪ್ಯಾರಿಸ್ಗೆ ಹೋಗಬೇಕಿತ್ತು. ಆ ಮಧ್ಯದಲ್ಲಿ ಯುದ್ಧದ ಹಿನ್ನೆಲೆ ದುಬೈನಲ್ಲಿ ವಿಮಾನ ಹಾರಾಟ ರದ್ದಾಗಿದೆ. ಸೊ ಆ ಕಡೆ ಹೋಗಂಗೂ ಇಲ್ಲ, ವಾಪಸ್ ತಾಯ್ನಾಡಿಗೆ ಬರೋ ಹಂಗೂ ಇಲ್ಲ, ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ದಾರೆ ಮಿಡ್ಲಲ್ಲಿ. ವಿಮಾನ ಸಂಚಾರವಿಲ್ಲದೆ ಏರ್ಪೋರ್ಟ್ ನಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ವಿಚಾರ, ಇಲ್ಲಿ ಏರ್ಪೋರ್ಟ್ ನ ಅಕ್ಕಪಕ್ಕದ ರೂಮ್ ನಲ್ಲಿ ಸ್ಟೇ ಮಾಡೋಣ ಅಂತಂದ್ರೆ ಅಲ್ಲೂ ಕೂಡ ದುಬಾರಿ ರೇಟ್ ಆಗೋಗ್ಬಿಟ್ಟಿದೆ. ಈಗ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಅಲ್ಲಿ ದುಬೈನ ಅಕ್ಕಪಕ್ಕದ ಏರ್ಪೋರ್ಟ್ ನ ಅಕ್ಕಪಕ್ಕ ಇರುವಂತಹ ರೂಮ್ಗಳಲ್ಲೂ ಕೂಡ ಸ್ಟೇಯಿಂಗ್ಗೆ ಬಹಳ ಕಷ್ಟ ಆಗ್ತಿದೆ. ಕನ್ನಡಿಗರು ಪ್ರವಾಸಕ್ಕೆಂತ ಹೋದವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಬಳ್ಳಾರಿಯ 35 ಜನರು, ಚಿತ್ರದುರ್ಗದ 15 ಮಂದಿ, ಒಟ್ಟು ಓವರ್ ಆಲ್ ಆಗಿ 150 ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ದ್ವೀಪ ರಾಷ್ಟ್ರ ಬೆಹರೇನ್ನಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಬೆಹರೇನ್ಗೂ ಕೂಡ ಯುದ್ಧದ ಬಿಸಿ ತಡ್ತಾ ಇದೆ. ಹಾಸನ ಮೂಲದ 5 ಕನ್ನಡಿಗರು ಅಲ್ಲಿ ಸಿಲುಕಿಕೊಂಡಿರೋದು, ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೇಲೂರು ತಾಲೂಕಿನ ಅಂಗಡಿಹಳ್ಳಿಯ ಗ್ರಾಮಸ್ಥರು 5 ಜನರು, ಇವರೆಲ್ಲರೂ ಕೂಡ ರಕ್ಷಣೆಯ ಮೊರೆ ಕೇಳ್ತಿದ್ದಾರೆ, ರಕ್ಷಣೆಯ ಮೊರೆ ಇಡ್ತಿದ್ದಾರೆ ಹಾಸನದ ಕುಟುಂಬ. ಸೊ ಅವರು ಕೂಡ ಅಲ್ಲಿ ಏನೂ ಮಾಡದಂತಹ ಪರಿಸ್ಥಿತಿ. ಯಾಕಂದ್ರೆ ಒಂದ್ ಕಡೆ ಸರಿಯಾಗಿ ಊಟ ತಿಂಡಿ ಕೂಡ ಸಿಗ್ತಾ ಇಲ್ಲ. ಹಾಸನ ಮೂಲದ ಕನ್ನಡಿಗರು ಪರದಾಟ ನಡೆಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಸಹಾಯಕ್ಕೆ ಬನ್ನಿ ಅಂತ ಅವರು ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಈಗ ಭಾರತೀಯ ರಾಯಭಾರಿ ಕಚೇರಿ ಕೂಡ ಯಾರೆಲ್ಲ ಭಾರತೀಯರು ಎಸ್ಪೆಷಲಿ ಅಲ್ಲಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು, ಅದ್ರ ಜೊತೆಗೆ ಸೇಫೆಸ್ಟ್ ಝೋನ್ಗೆ ಕರ್ಕೊಂಡೋಗಿ ಇಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಕೂಡ ಸತತ ಪ್ರಯತ್ನವನ್ನ ಮಾಡ್ತಿದೆ. ಯಾರೆಲ್ಲ ಈ ಒಂದು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ಒಂದು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ.
ನಮಸ್ಕಾರ. ಮತ್ತೆ ಈಗ ನಮ್ಮ ಕನ್ನಡ ಫ್ಯಾಮಿಲಿ ಇತ್ತು ಮಂಗಳೂರು, ಪ್ರವೀಣ್ ಜೋಗಿ ಮತ್ತೆ ಹೇಳಿ ಮೇಡಮ್ ಮಮತಾ ಅನ್ನೋರು ನಮ್ಗೆ ಇರ್ಲಿಕ್ಕೆ ಒಂದು ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡಿ ಸಹಾಯ ಮಾಡಿ ಊಟ ತಿಂಡಿಗೆಲ್ಲ ಮ್ಯಾನೇಜ್ ಮಾಡಿ ನಮ್ಮ ಜನನೇ ನಮ್ಮನ್ನು ಸೇವ್ ಮಾಡಿದ್ರು. ಆದಷ್ಟು ಬೇಗ ನಾವು ಇಂಡಿಯನ್ ಗವರ್ಮೆಂಟ್ಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ನಮಗೆ ಹೆಲ್ಪ್ ಮಾಡಿ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡಿ. ನಮ್ಮ ಇದ್ದ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಹೊಡೆದಿದ್ದು ರಾತ್ರಿ ಊರದಲ್ಲಿ ಊರ ನಾವು ಬದುಕಿ ಬಂದಿದ್ದೆ ದೊಡ್ಡ ವಿಷಯ. ನಾವು ಅಂದ್ರೆ ತೈಲ ಮಾರೋಕೆ ಈ ತರ ಕೈಕಾಲು ನೋವಿಗೆ ತೈಲ ಮತ್ತೆ ಕೂದಲು ಬೆಳೆ ಎಣ್ಣೆ ಆ ಥರ ಎಲ್ಲ ಮಾಡಿ ನಾವು ಹೊಟ್ಟೆಪಾಡ ಜೀವನ ಮಾಡೋ ಜನ. ಮಕ್ಕಳು ಸಾಕ್ಬೇಕಾದ್ರೆ ಏನಾದರೂ ಒಂದು ಕಷ್ಟ ಮಾಡಿ ನಾವು ಮಕ್ಕಳು ಸಾಕ್ಬೇಕು ಸರ್. ಈ ಥರ ಎಲ್ಲ ಸಾಲ ಸಪ್ಪಿ ಎಲ್ಲ ಮಾಡಿಕೊಂಡು ಹಿಂಗಾದ್ರೂ ಈ ದೇಶದ ಮೇಲೆ ಹೋಗಿ ಒಂದು ಜೀವನ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಸಾಕ್ಬೋದು ಅಂತ ಹೇಳಿ ಏನೋ ಒಂದು ಜೀವನಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ಬಂದಿದ್ದಕ್ಕೆ ಈ ಥರ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು. ಹಾಗಾಗಿ ನಾವು ಅದಕ್ಕೆ ಜನ ಎಲ್ಲ ಸೇರಿ ಹೊರಗಡೆ ಹೋಗಿ ಅಂತ ಹೇಳಿದ್ರು. ನಾವು ಎಲ್ಲಿ ಹೋಗೋಣ ಎಲ್ಲಿ ಇರೋಣ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಗಾಬರಿದಲ್ಲಿದ್ದರು ಸರ್. ನಾವು ತುಂಬ ಗಾಬರಿದಲ್ಲಿದ್ದರು. ನಾವು ಊಟ ತಿಂಡಿ ಏನು ಮಾಡಿರಲಿಲ್ಲ. ಕುಡಿಯೋ ನೀರಿಗೂ ಸಿಕ್ಕಿಲ್ಲ ಸರ್ ನಮಗೆ. ನಾವು ರಂಜಾನ್ ತಿಂಗಳಲ್ಲಿ ಇರೋದು. ಇದು ಕುಡಿಯೋ ನೀರು, ಹೊರಗಡೆ ನೀರು ಕುಡಿಯೋಂಗಿಲ್ಲ, ಏನು ಊಟ ಮಾಡೋಂಗಿಲ್ಲ, ಏನಿಲ್ಲ. ಅದರಲ್ಲಿ ನಾವು ರಾತ್ರಿ ಏನಾದರೂ ಊಟ ಗಿಟ್ಟ ಅಡುಗೆ ಮಾಡಿ ತಿನ್ನೋಣಂತ ನಾವು ರೂಮಲ್ಲಿ ಹೋಗಿದ್ರು. ಆಗ ತಕ್ಷಣ ನಮ್ಮ ಬಿಲ್ಡಿಂಗ್ ಪಕ್ಕನೇ ಬಿಲ್ಡಿಂಗಲ್ಲಿ ಬ್ಲಾಸ್ಟ್ ಆಯಿತು. ತುಂಬ ನಮಗೆ ಹೆದರಿಕೆ ಆಯಿತು ಸರ್. ಅಲ್ಲಿಂದ ಜನ ಎಲ್ಲ ಸೇರಿ ನಮಗೆ ಹೊರಗಡೆ ತಂದು ಇಲ್ಲಿ ಪರ್ವೀಣ್ ಸಾರು ನಮಗೆ ಮಂಗಳೂರು ಪರ್ವೀಣ್ ಸಾರು ನಮಗೆ ಕರ್ಕೊಂಡು ಬಂದು ಊಟ ಕೊಟ್ಟರು. ನಮಗೆ ಊಟ ನೀರು ಮನಿಕೊಳ್ಳೋ ವ್ಯವಸ್ಥೆ ಎಲ್ಲ ತುಂಬ ಸಹಾಯ ಮಾಡಿದ್ರು ಅವರು. ನಮಗೆ ಏನಾದರೂ ಒಂದು ಸರ್ಕಾರದಿಂದ ಒಂದು ನಮಗೆ ಒಂದು ಇದು ಮಾಡಿ ಸರ್, ಒಂದು ಹೆಲ್ಪ್ ಮಾಡಿ ಸರ್. ನಾವು ತುಂಬ ಕಷ್ಟದಲ್ಲಿ ಇದ್ದೀವಿ ಸರ್. ದುಬೈ ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ದುಬೈ ಏರ್ಪೋರ್ಟ್ನಲ್ಲೇ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನ ತೋರಣಗಟ್ಟೆ ಗ್ರಾಮಸ್ಥರು ಸರಿಯಾಗಿ ಊಟ ತಿಂಡಿ ಸಿಗದೆ ಪ್ರವಾಸಕ್ಕೆ ಹೋದವರು ಪ್ರವಾಸಿಗರು ಅಲ್ಲಿ ಪರದಾಟ ನಡೆಸ್ತಾ ಇದ್ದಾರೆ. ಒಂದು ಚಿಕ್ಕ ರೂಮ್ಗೆ ದಿನಕ್ಕೆ 30,000 ಚಾರ್ಜ್ ಮಾಡಲಾಗ್ತಾ ಇದೆ. 60ರಿಂದ 80 ವರ್ಷದ ನಿವೃತ್ತ ನೌಕರರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಲೋ ಬಜೆಟ್ ಅಲ್ಲಿ ಟ್ರಿಪ್ ಹೋಗಬೇಕು ಅಂದ್ರೆ ತುಂಬಾ ಜನರು ದುಬೈನ ಆಯ್ಕೆ ಮಾಡ್ತಾರೆ. ಅದೇ ರೀತಿ ನಿವೃತ್ತ ನೌಕರರೆಲ್ಲರೂ ಕೂಡ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ. ಇಷ್ಟೊಂದು ಬಜೆಟ್ ಅಂತ ಅವರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ ಈಗ ಅಲ್ಲಿ ಭಾರತಕ್ಕೆ ಬರೋಕ್ ಆಗ್ತಾ ಇಲ್ಲ. ಏರ್ಪೋರ್ಟ್ ನಲ್ಲಿ ಸ್ಟ್ರಕ್ ಆಗಿದ್ದಾರೆ. ಹೋಟೆಲ್ಗೆ ಹೋಗಿ ತಂಗೋಣ ಅಂತಂದ್ರೆ ಅಲ್ಲಿ ಒಂದು ರೂಮ್ಗೆ ಚಿಕ್ಕ ಕೋಣೆಗೆ ಒಂದು ದಿನಕ್ಕೆ 20ರಿಂದ 30,000 ಕೊಡಬೇಕು. 60ರಿಂದ 80 ವರ್ಷದ ನಿವೃತ್ತಿ ನೌಕರರು ಕಷ್ಟವನ್ನ ಪಡ್ತಾ ಇದ್ದಾರೆ. ಬೇಗ ಭಾರತಕ್ಕೆ ವಾಪಸ್ ಕರ್ಸ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮೊಬೈಲ್ ವಿಡಿಯೋ ಮಾಡಿ ಮನವಿಯನ್ನ ಮಾಡಿದ್ದಾರೆ ದುಬೈನಲ್ಲಿ ಸಿಕ್ಕಾಕೊಂಡಿರುವಂತಹ ನಿವೃತ್ತ ಪ್ರಾಧ್ಯಾಪಕ ಚಂದ್ರಶೇಖರ್ ಅವರು. ನಾವು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ತೋರಣಗಟ್ಟೆಯಿಂದ ಸುಮಾರು 15 ಜನ ದುಬೈ ಪ್ರವಾಸಕ್ಕೆ ಬಂದಿದ್ವಿ. ನಾವು 23ನೇ ತಾರೀಕು ಪ್ರವಾಸ ಪ್ರಾರಂಭ ಮಾಡಿ 1 ದಿವಸ ಶಾರ್ಜಾ, 3 ದಿವಸ ದುಬೈ ಮತ್ತು 1 ದಿವಸ ಅಬುದಾಬಿನಲ್ಲಿ ಇದ್ವಿ. ಈಗ ಕೊನೆ ದಿವಸ 24ನೇ ತಾರೀಕು ಸಾಯಂಕಾಲ ನಮ್ಮ ಟ್ರಿಪ್ ಪ್ರವಾಸವನ್ನು ಮುಗಿಸ್ಕೊಂಡು ನಾವು ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. ಆದರೆ ಅಲ್ಲಿ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ನಂತರ ಏರ್ಪೋರ್ಟ್ 3 ದಿವಸ ಬಂದಾಗಿರೋದ್ರಿಂದ ನಮಗೆ ಇಲ್ಲಿ ಭಾಳಷ್ಟು ತೊಂದರೆಯಾಗಿದೆ. ಸುಮಾರು ಈ ಗುಂಪಿನಲ್ಲಿ 50 ಜನರಿದ್ದೇವೆ. ಅದರಲ್ಲಿ ತೋರಣಗಟ್ಟೆಯವರು 15 ಜನ, 8 ಜನ ಹೆಣ್ಣುಮಕ್ಕಳು ಮತ್ತು 7 ಜನ ಗಂಡು ಮಕ್ಕಳು ಇದ್ದೀವಿ. ಅದಾದಮೇಲೆ ಉಳಿದಂತೆ 35 ಜನ ಬಳ್ಳಾರಿ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದವರಿದ್ದಾರೆ. ಎಲ್ಲ ನಿವೃತ್ತ ನೌಕರರು ಮತ್ತು ನಿವೃತ್ತಿಯಾದಂತಹ ವಯೋವೃದ್ಧರು ಇರೋದ್ರಿಂದ ಎಲ್ಲರ ವಯಸ್ಸು 60ರಿಂದ 82 ತನಕ ಇದೆ. ಇವರೆಲ್ಲರೂ ಕೂಡ ಅನಾರೋಗ್ಯದ ಸಮಸ್ಯೆ ಇದೆ. ಹಾಗಾಗಿ ನಮಗೆ ಇಲ್ಲಿ ಊಟದ ಸಮಸ್ಯೆ ಇದೆ, ಇರಲಿಕ್ಕೆ ವಸತಿ ಇಲ್ಲ. ಇಲ್ಲಿ ಇರುವಂತಹ ವಸತಿ ಸೌಕರ್ಯವನ್ನು ಕಲ್ಪಿಸಿದಂತಹ ನಮ್ಮ ಹೋಟೆಲ್ ಮಾಲೀಕರು ಒಂದು ಚಿಕ್ಕ ರೂಮ್ಗೆ 3 ಜನಕ್ಕೆ 30,000 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮ ಸಂಕಷ್ಟವನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ದಯವಿಟ್ಟು ನಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ತಕ್ಷಣವೇ ನಮ್ಮನ್ನು ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.
ಹಾಗೆಯೇ ನಮಗೆ ಆಹಾರದ ಸಮಸ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ದಯವಿಟ್ಟು ತಾವು ನೋಡಬಹುದು. ಇಲ್ಲಿ ಹೆಣ್ಮಕ್ಳು ಆದಿಯಾಗಿ ಎಲ್ಲರೂ ಕೂಡ ರಸ್ತೆಯಲ್ಲಿ ಬದಿನಲ್ಲಿ ಸಿಗುವಂಥ ಆಹಾರವನ್ನು ನಾವು ಊಟ ಮಾಡ್ತಾ ಇದ್ದೀವಿ. ಹಾಗಾಗಿ